ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಗಂಗಾಪ್ರಯಾಸನ ಅರ್ಥಾತ್ ಸಂಗ್ಯಾವಾಡ್ಯ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಈ ಒಂದು ಸಣ್ಣ ಆಟವನ್ನು ನಮ್ಮ ವಾಹಿನಿಯ ಮುಖಾಂತರವಾಗಿ ನಾನು ವಾಚನ ಮಾಡ್ತಾ ಬಂದಿದ್ದೇನೆ. ತಮಗೆಲ್ಲ ಗೊತ್ತಿರುವಂತೆ ಬೈವಾಡ್ ಪರ್ತಾರ್ ಮಾಸ್ತರ್ ಬರೆದಂಥ ಈ ಕತೆ ಯಾವಾಗಲೂ ಎಲ್ಲರಿಗೂ ಮನರಂಜಿತವಾಗಿದೆ. ನಡಿಗೆಳೆ ಹೋಗುನು ಪ್ಯಾಟ್ಯಾಗ ಮಾರವಾಡ್ಯ ರಂಗಡ್ಯಾಗ ಶಯನ್ ಸುಖ ಕೊಡಿಸ್ತೀನಿ ಗೆಳೆಯ ನಿನಗೆ ಅನ್ನುವಂಥ ಸಂಗ್ಯಾವಾಡ್ಯರ ಹಾಡುಗಾಗಲಿ, ಹಾಗೆ ಈ ಗಂಗಾ ಪಾತ್ರದೊಂದಿಗೆ ಈರಣ್ಣ, ಹಾಗೆ ಅವರ ಮೈದುನರಂಥ ಇರುಪಕ್ಷಿ ಮತ್ತು ಬಸವಂತ ಅವರ ಒಂದು ಒಡನಾಟದ ಸಂಭಾಷಣೆಗಳಾಗಲಿ ಮನಸ್ಸಿಗೆ ಬಹಳ ಒಂದು ಆಹ್ಲಾದವನ್ನು ಕೊಡ್ತಾಯಿದೆ. ಅದರಾಗ ವಿಶೇಷವಾಗಿ ಈ ಗಂಗಾ ಹೆಣ್ಣುಮಗಳು ಹೊಸಮಾಲಗಿತ್ತಿಯಾಗಿ ಬಂದಾಗ ತನ್ನ ಗಂಡನ ಒಂದು ಒಡನಾಟವನ್ನು ಬಯಸಿ ಮೂರಂತಸ್ತ ಮನೆಯೊಳಗೆ ಯಾರ್ಯಾರ ಸುಳವಿಲ್ಲ ಅನ್ನುವಂಥ ಮಾತನ್ನು ಕೇಳಿದಾಗ ಹೃದಯ ಮಿಡಿತದೆ. ಯಾಕಂದರೆ ಹೆಣ್ಣಿಗೆ ಗಂಡಿನ ಆಸರೆ ಬಹಳ ಮುಖ್ಯ. ಹಾಗೆ ಅನುತಮಗಳೊಳಗೆ ಸಂತಮಗಳು ಒಡನಾಟವನ್ನು ಒಳಗಡೆ ಇರ್ಪಕ್ಷಿ ಬಸವಂತ ಬರ್ಯಪ್ಪ ತಮ್ಮಗೌಡ್ರ ಎಲ್ಲಿದ್ರು ಲಘು ಬರ್ಯೋ ಅನ್ನುವಂಥ ಈರ್ಯಾನ ಮಾತು. ಹಾಗೆ ಯಾಕಪ್ಪ ಎನ್ನ ನೀನು ನಮ್ಮನ್ನು ಕರೆಸಿದ ಕಾರಣೇನೋ. ಈ ಪ್ರತಿಯೊಬ್ಬರ ಒಂದು ಹಾಡುಗಳು ಮನಸ್ಸನ್ನು ರಂಜಿಸ್ತಾ ಇದ್ದಾವೆ. ಹಾಗೇ ಈ ಬಳ್ಳಾರಿ ವ್ಯಾಪಾರಕ್ಕಾಗಿ ಹೋಗಿದಂಥ ಈರಣ್ಣ ತನ್ನ ಧರ್ಮಪತ್ನಿ ಗಂಗಾಳ ಜೊತೆಗೆ ಇರಲಿಕ್ಕೆ ಅಂತೇಳಿ ಒಬ್ಬ ನೆರೆಮನೆಯ ಒಂದು ಹಿರಿಯ ಮನುಷ್ಯಳು ಪರಮ್ಮ ಆಯಿಯನ್ನು ಕರ್ಕೊಂಡು ಬಂದು, ನೋಡು ಪರಮ್ಮ, ನೀನು ನನ್ನ ಹೆಂಡತಿ ಕೂಡ ನಮ್ಮ ಮನೆಯೊಳಗನೆ ಇರಬೇಕು. ನಾನು ಬಳ್ಳಾರಿ ವ್ಯಾಪಾರಕ್ಕೆ ಹೋಗ್ತೀನಿ. ಎಷ್ಟು ದಿನ ಆಕೈತೆ ಅನ್ನೋದು ಗೊತ್ತಿಲ್ಲ. ಅಲ್ಲಿಯವ್ರಿಗೆ ಇರಬೇಕು ಅನ್ನೋಕ್ಕಿಲ್ಲ. ಆತ್ಮೈರನ ಇರ್ತೀನಿ. ಮತ್ತು ನೀನು ನನಗೇನು ಕೊಡ್ತೀ ಸಹಜವಾಗಿ ಕೇಳಿದಾಗ, ನೋಡು ಪರಮ, ನೀನು ನನ್ನ ಹೆಂಡತಿ ಗಂಗಾ ಜೋಡಿ ಇದ್ದದ್ದಾದ್ರೆ ನಾನು ಇವು ಸರಿಗೆ ತಂದು ಕೊಡ್ತೀನಿ ಅಂದಾಗ, ನೋಡಪ್ಪ ಬಂಗಾರ ಸರಿಗೆ ಕೊಡ್ತೀವಿ, ನಮ್ಗೆ ಒಡಕ್ಕೆ ಚರಿಗೆ ಕೊಡ್ತೀವಿ ಅಂತೇಳಿ ಒಂದು ನಕ್ಸಾಟಿಗೆ ಮಾಡಿದಾಗ, ಇಲ್ಲ ಕೊಡ್ತೀನಿ, ಹಂಗೆ ನಾನು ಕೈ ಮೇಲೆ ಕೈ ಹಾಕಿ ವಚನ ಕೊಡು ಅಂಥೇಳಿ ಆವಾಗ ಒಂದು ಪ್ರೀತಿಯ ಒಂದು ಜೊತೆಗೆ ವಚನವನ್ನು ಕೊಟ್ಟ. ಅಯ್ಯ ನನ್ನ ಮಗನ, ಇಷ್ಟ ಆತಾತು, ನನಗೆ ಮತ್ತೇನು ಬೇಕಪ್ಪ, ನೀ ಕೈ ಮೇಲೆ ಕೈ ಇಟ್ಟು ವಚನ ಕೊಟ್ರಿ ಅಂದಮೇಲೆ ನಾನು ನಿನ್ನ ಹೆಂಡತಿಗೆ ಗಂಗವನು ಕೂಡ ಇರ್ತೀನಿ ಬಿಡಪ್ಪ ಅಂದಾಗ, ಆಗ ಏನೇ ಪ್ರಾಣ ಸಿಕ್ಕಿ ಗಂಗಾ ಹೇಳಿ ನಾಥ, ನೋಡು ಹೊರಗಡೆ ಬಂದು ನೋಡು ಯಾರನ್ನ ಕರ್ಕೊಂಡು ಬಂದೀನಿ. ಅಯ್ಯೋ ಪ್ರಾಣಪ್ರಿಯ, ಭಾಳ ಸಂತೋಷ ಆಯ್ತು ನೋಡ್ರಿ. ಈಕಿ ಆಯಿ ನಮ್ಮ ಮ್ಯಾಲೆ ಪರಮಾಯಿ ಹೌದಲ್ಲನ್ರಿ? ಹೌದು, ನಿನಗೂ ಗುರ್ತೈತಿ ನೋಡ್ರಿ. ನಾವು ಬಂದಾಗನ ಆಯ್ದು ಗುರ್ತ ಮಾಡ್ಕೊಂಡೀನಿ. ಅಮ್ಮ ಬಾರಮ್ಮ, ನನಗೂ ಭಾಳ ಸಂತೋಷ ಆಯಿತು. ಬಾರಮ್ಮ ಬಾರ, ಕರೆದರೆ ಬರವಲ್ಲೆ, ಕರುಣೆ ಇಲ್ಲೇನ ನಿನಗೆ ಪರಮ್ಮ ಕೇಳ ಅಂದ್ರೆ ಇಷ್ಟು ಪ್ರೀತಿಯಿಂದ ಕರಿತಾ ಇದ್ದೀನಿ, ಭಾಳ ಅನುಕೂಲ. ಹೌದು ಬಿಡು ತಂಗಿ, ನಾನು ನಿನಗೇನು ಅರಿದಕ್ಕೇನಲ್ಲ, ಗುರ್ತಂತೂ ಐತಿವ. ಈರಣ್ಣ ಬಂದ ನಿನ್ನ ಕೂಡ ಇರಬೇಕು, ಅವೇನೋ ಬಳ್ಳಾರಿ ವ್ಯಾಪಾರಕ್ಕೆ ಹೋಗೋಣಂತ, ಅದಕ್ಕಾಗಿ ನಿನ್ನ ಕೂಡ ಇರಾಕೆ ಬಂದು ನೋಡಿವ. ಭಾಳ ಚಲೋ ಆತು ಆಯಿ. ನೋಡು, ನೀ ಬಂದೆ ಅಂತಂದ್ರೆ ನನಗೆ ನನ್ನ ತಾಯಿ ಬಂದಂಗೆ ಆತು. ಹೌದು ಬಿಡವ್ವ, ಎಲ್ಲ ನಿಂದ ನನ್ನ ಮಗಳದ್ದಂಗದಿ. ನೋಡು ಪರಮ್ಮ, ನನ್ನ ಪ್ರಾಣಕ್ಕಂತ ವ್ಯಾಪಾರಕ್ಕೆ ಹೋದು ಅಂತಂತಾರೆ, ಹೋಗಲಿ. ಆದರೆ ನಾನು ಹೊರಗಡೆ ಹೋಗ್ಬೇಕಾರೆ ಅವ್ರ ವ್ಯಾಪಾರ ಚಲೋ ಆಗಲಿ ಅಂಥೇಳಿ ಆರತಿ ಮಾಡ್ತೀನಮ್ಮ. ಯಾರು ಬೇಡತ್ತಾರೆ ನಮ್ಮವ್ವ. ಯಾಕಂದ್ರೆ ಹೆಣ್ಣುಮಕ್ಳಿಗೆ ನೋಡುವ ಸೌಭಾಗ್ಯ ಅನ್ನೋದು ಭಾಳ ದೊಡ್ಡದು. ನೋಡು, ಎಲ್ಲೇ ಹೋಗಬೇಕಾದ್ರೆ ಏನೋ ಒಂದು ಸಾಧಿಸಿಕೊಂಡು ಬಂದರೆ ಅವರಿಗೆ ಆರತಿ ಎತ್ತಿ ಬೆಳಗೋದು ಮತ್ತು ಹೆಣ್ಮಕ್ಳ ಅದು ಮೊದಲಿಂದ ಪದ್ಧತಿ ಐತವ. ಯಾರು ಬೇಡ್ತಾರೋ ನೋಡುವ, ನನಗೆ ಮುತ್ತೈದು ಹೆಣ್ಮಗಳದಿ ಆರತಿ ಮಾಡ್ತಂಗೆ ನಿನ್ನ ಗಂಡಗೆ ಆಗಲಿಮ್ಮ. ಇಲ್ಲೇ ಐತಿ ನೋಡಮ್ಮ ಆರತಿ, ಎತ್ತಿಗೋ ಆರತಿ ಮಾಡಿ ನನ್ನ ಗಂಡಗೆ ಆರತಿ ಮಾಡುವಾಗ ಎಷ್ಟು ಖುಷಿ ಆಗ್ತದೆ ನೋಡಮ್ಮ. ನೀನು ನನ್ನ ಸೆರಗೆ ಹಿಡ್ದಮ್ಮ ಪರಮ್ಮ. ಹಂಗಲ್ಲ ಯವ್ವ, ಮೂಗಲೇ ಆರತಿ ಮಾಡ್ತಾರೇನು ಯಾರಾದರೂ? ಹಾಗಲ್ಲ, ಆರತಿ ಮಾಡಿದ ಮೇಲೆ ಮತ್ತು ಗಂಡನ ಹೆಸರು ಹೇಳೋದು ಪದ್ಧತಿ ಐತಿಲ್ವ? ನೀಗ ಅರಿದಕ್ಕಿದಿ
ಅಯ್ಯ ಪರಮ್ಮ ನನಗೆ ನಾಚಿಕೆ ಬರ್ತೈತೆ, ಹಂಗಲ್ಲ ಸರಿಯಾಗಿ ಬಿಡಮ್ಮ, ನಂದು ನಾಚಿಕೆ ಬರ್ತೈತಿ. ನೋಡ್ಯವ್ವ, ನೋಡು ಉಣ್ಣೋದು ಅವ್ರ ಪುಣ್ಯ, ಉಡೋದು ಅವ್ರ ಪುಣ್ಯ, ಹಿಂಗಿದ್ದ ಗಂಡನ ಹೆಸರು ಹೇಳಾಕ ನಾಚಿಕೆ ಹಾಕುವ. ನೋಡು, ನಾನು ಪ್ರೀತಿಯಿಂದ ಕೇಳ್ತೀನಿ, ನೀನು ನಿನ್ನ ಗಂಡನ ಹೆಸರು ಭಕ್ತಿಯಿಂದ ಹೇಳ್ಬೇಕವ್ವ. ನೋಡಮ್ಮ, ನಿನ್ನ ಮಾತು ಕರೆಯದ ಪರಮ. ಹೆಣ್ಮಕ್ಳಿಗೆ ತಂದೆ ತಾಯಿ ಹೆಸರು ಹೇಳಲಿಕ್ಕೆ ನಾಚಿಕೆ ಬರೋದಿಲ್ಲಮ್ಮ, ಯಾರು ಕೇಳಿದ್ರೆ ಹೇಳ್ತಾರೆ. ಹಾಗೆ ಅಣ್ಣ ತಮ್ಮಂದ್ರ ಹೆಸರು ಕೇಳಿದ್ರು ಯಾರಾದರೂ ಹೇಳ್ತಾರೆ. ಅದೇ ಭಾವ ಮಂದಿರ ಹೆಸರು ಕೇಳಿದ್ರು ಭಾವ ಮೈದನ ಹೆಸರು ಕೂಡ ಹೇಳ್ತಾರೆ. ಅಷ್ಟೇ ಅದಲ್ಲದೆ ಮತ್ತೆ ಬಂಧು ಬಳಗದವ್ರ ಹೆಸರು ಕೇಳಿದ್ರು ಹೇಳ್ತಾರೆ. ಆದ್ರೆ ಗಂಡನ ಹೆಸರು ಹೇಳ್ಬೇಕಂದ ಕೂಡಲೇ ನಾಚಿಕೆ ಬರ್ತೈತಿ. ಯಾಕಂದ್ರಮ್ಮ, ಗಂಡ ಅಂತಂದ್ರೆ ಸೌಭಾಗ್ಯದ ಪ್ರತೀಕ. ಅಲ್ಲಿ ತನ್ನನ್ನು ತಾನು ಎಲ್ಲ ಸರ್ವಸ್ವವನ್ನು ಅವನಿಗೆ ಅರ್ಪಿಸಿದಾಳೆ. ಅಂಥ ಒಂದು ಪ್ರೀತಿಯ ಒಂದು ಪುರುಷನ ಹೆಸರು ಹೇಳ್ಬೇಕಾದ್ರೆ ಆನಂದ ಆಗಿ ಆನಂದ ರೂಪದಿಂದ ನಾಚಿಕೆ ಬರ್ತಾವ. ಆ ನಾಚಿಕೆಗಳಿಗೊಂದು ಆನಂದದ ನೋಡು ಪರಮ್ಮ. ನೋಡವ್ವ, ಎಷ್ಟು ಚಂದ ಹೇಳಿದಿ. ಗಂಡನ ಹೆಸರು ಹೇಳೋದ್ರಾಗ ಒಂದು ಆನಂದ ಐತಿ. ನಿನ್ನ ಮಾತು ಕರೆಯೋದು ತಂಗಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಅದು ತಾಯಿ ಇದ್ರೆ ತವರು ಹೆಚ್ಚು, ತಂದೆ ಇದ್ರೆ ಬಳಗ ಹೆಚ್ಚು, 1000ಕ್ಕೆ ಹೆಚ್ಚು ಪತಿ ಪುರುಷರು ಅಂದಾರವ. ಕರೆ ಅದ. ಆದ್ರೆ 1000ಕ್ಕೆ ಹೆಚ್ಚು ಪತಿ ಪುರುಷ ಇದ್ದರೂ ನಾಳೆ ಅವನ ಹೊಟ್ಟೆಯಲ್ಲಿ ಹುಟ್ಟು ಮಗ ಅದಲ್ಲ, ಅದು ಮಾಣಿಕ್ಯದ ಹರಡು ಮಗ ಹೆಚ್ಚು ಅಂತಂದಾರೆ. ಹಿಂಗೆ ಹೆಣ್ಮಕ್ಳಿಗೆ ಗಂಡನೂ ಬೇಕವ, ಮಕ್ಕಳೂ ಬೇಕು. ನಿನ್ನ ಮಾತು ಕರೆ ಅದವ. ಅದಕ್ಕೆ ಗಂಡನ ಹೆಸರು ಹೇಳ್ಬೇಕಾದ್ರೆ ನಾಚಬಾರ್ದು. ನೀನು ಚೆಂದಂಗೆ ಹೇಳುವ, ನಾ ಕೇಳ್ತೀನಿ. ಅದಲ್ಲಮ್ಮ, ಕೇಳ್ತಿ ಹೇಳಿ. ಹಾಗಾಗಿ ಅದನ್ನು ಕೇಳೋ ಸಲುವಾಗಿ ನಿಂತೇನೇವ, ಅದಕ್ಕೆ ನಾನು ಸೆರೆ ಹಿಡ್ಕೊತೀನಿ, ಸೆರೆಗೆ ಬಿಟ್ಟಿಲ್ಲ. ಅಮ್ಮ, ಹೃದಯವೆಂಬ ಪವಿತ್ರ ಮಣಮಂಟಪದಲ್ಲಿ ಪಂಚೇಂದ್ರಿಯಗಳ ಪಂಚ ನೆಲೆಗಟ್ಟಿನಲ್ಲಿ ಸ್ವಾಧಿಷ್ಠಾನಾದಿ ಚಕ್ರದಿಂದ ಬಂಗಾರದ ಒಲವಿನ ತೋರಣವನ್ನು ಕಟ್ಟಿ ಸ್ಥಿರಬುದ್ಧಿ ಎಂಬ ವಜ್ರದ ಕಂಬವನ್ನು ನಿಲ್ಲಿಸಿ ಸದ್ಭಕ್ತಿ ಎನ್ನುವಂಥ ವಿಭೂತಿಯನ್ನು ಧರಿಸಿ ನಿರಂಕಾರ ಕಂಕಣವನ್ನು ಕಟ್ಟಿ ಅನಂತ ಜನ್ಮಗಳ ಪುಣ್ಯವೇ ತಪ್ಪೆಂದು ಭಾವಿಸಿ ನನ್ನನ್ನು ಧಾರೆ ಎರೆದರೆ ನೋಡಮ್ಮ ಈ ನನ್ನ ಪುಣ್ಯ ಪುರುಷ ವೀರೇಶ್ವರನಿಗೆ. ಅವ್ವ ತಂಗಿ, ಎಷ್ಟು ಚಂದ ಹೆಸರು ಹೇಳಿದೆವ. ನನಗಾದರೂ ಮನಸ್ಸಿಗೆ ಭಾಳ ಆನಂದ ಆಯ್ತು. ನಿನಗಾಗಿರಣ್ಣ ಆಗೇನ ಮುದುಕಿ ಅಲ್ಲ, ನನ್ನ ಹೆಂಡತಿ ಹೆಸರು ಹೇಳಿ ಅನ್ನೋದು ನನಗೆ ಖುಷಿ ಆಗೋದಿಲ್ಲ. ಮತ್ತು ಭಾಳ ಚಂದ ಹೇಳಿದೆ ಹೆಸರು ಗಂಗಾ, ಮನಸ್ಸಿಗೆ ಆನಂದ ಆಯ್ತು. ಹೋಗ್ಲಿ ಬಿಡ್ರಿ, ನೀವು ಒಂದು ಹಾಗಲ್ಲಲ್ಲ, ಅಷ್ಟು ಪ್ರೀತಿ ನಾಚಿಕೋತೆ ಯಾಕೆ ಇದ್ದದ್ದು ಕರೆಯೋದ. ಹೌದಿರಣ್ಣ, ನೋಡು ಅಷ್ಟು ಆನಂದ ಇದ್ದರೇನೆ ಅವನು ಸಂತೋಷಪಟ್ಟ, ನಾನು ಸಟ್ಟುಪಟ್ನಿ. ನೋಡು, ಹಿರಿಯಾಗ ನನ್ನ ಹಿರಿಯ ಸಹಿತ ಇಷ್ಟಿದಾದ್ರೂ ಸಹಿತ ನನಗಾದ್ರೂ ನಾಚಿಕೆ ಬರ್ತೀವಿ. ನೋಡಿವ್ವ, ನೋಡಿ ಎಷ್ಟು ಹಿಗ್ಯಾನ ನೋಡಿ ನನ್ನ ತಮ್ಮ ಹಿರಣ್ಣ. ಏನನ್ರಿ, ಹೆಣ್ಮಕ್ಳಿಗೆ ಗಂಡ ಅಂದ್ರಣ ಪಂಚಪ್ರಾಣ. ಗಂಡನ ಪ್ರೀತಿ ಒಳಗೆ ತವ್ರ ಮನೆ ಸಹಿತ ಮರಿತಾರೆ ಹೆಣ್ಮಕ್ಳು. ಖರೆ 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 ಪರಮನೇನು ಮಾತು ಕರೆ ಐತಿ. ನೋಡು ಗಂಗಾ, ನೋಡು ಪರಮ ಹೇಳೋದು ಕರೆ ಐತಿ. ಇನ್ನು ತಡ ಮಾಡೋದು ಬೇಡ, ನನಗೆ ಬೇಗ ಬುತ್ತಿ ಕಟ್ಬಿಡು. ಹಿಂಗೆ ಆಗಲ್ರಿ ಪ್ರಾಣಕಾಂತ. ಯಾಕಂದ್ರೆ ಊರಿಂದ ಊರಿಗೆ ಹೋಗ್ತೀರಿ ಅಂದ ಕೂಡಲೇ ನಾನಾದರೂ ನಿಮಗೆ ಬುಟ್ಟಿ ಕಟ್ಟಿಕೊಡ್ತೀನಿ. ನಮ್ಮ ಈ ಗೋಕಾಕ ಪರಿಸರದೊಳಗೆ ಒಂದು ಬೆಟಗೇರಿ ಅಂತ ಊರುತ್ತೆ. ಎಲ್ಲೊಬ್ಬರು ಕವಿಗಳಾಗಿದ್ದರು. ಅವರು ಬುತ್ತಿ ತೊಗೊಂಡು ಹೋಗ್ತೀನಿ ಹೊಲಕ್ಕೆ ಅಂತೇಳಿ ಆನಂದಕ್ಕೆ ಅಂದರು ಬರೆದಿದ್ರು. ಬೆಟಗೇರಿ ಕೃಷ್ಣ ಶರ್ಮ ಅಂತವ್ರದು. ಹಂಗೆ ನಮಗಾದರೂ ಕೂಡ ಈ ಜಾನಪದ ಹಾಡುಗಳನ್ನು ಕೇಳಿದ್ರೂ ಆನಂದ ಆಕತಿ. ಹಾಗೆ ಹೇಳ್ಬೇಕು ನೋಡಿ ಗಂಗಾ. ಆಗಲ್ರಿ, ಹಾಗೆ ಹೇಳ್ತೀನಿ. ಬುತ್ತಿ ಕಟ್ತೇನ್ರಿ, ಬುತ್ತಿ ಕಟ್ತೇನ್ರಿ ನಾನು ನಿಮಗೆ, ವ್ಯಾಪಾರಕ್ಕೆ ಹೋಗಿ ಬರೀ ಬೇಗ. ಬುತ್ತಿ ಕಟ್ತೇನ್ರಿ, ಬುತ್ತಿ ಕಟ್ತೇನ್ರಿ ನಾನು ನಿಮಗೆ, ವ್ಯಾಪಾರಕ್ಕೆ ಹೋಗಿ ಬರೀ ಬೇಗ. ಹೊಲದಾಗ ಬೆಳೆದ ಬಿಳಿಜಳಿ ಜೋಳ, ರೊಟ್ಟಿ ಮಾಡಾಕ ಹಿಟ್ಟ ಭಾಳ ಜಿಗಟ. ರೊಟ್ಟಿ ತಿಂದರ ಮೈಮನ ಹಗುರ. ಬುತ್ತಿ ಕಟ್ತೇನ್ರಿ ನಾನು ನಿಮಗೆ, ಬುತ್ತಿ ಕಟ್ತೇನ್ರಿ ನಾನು ನಿಮಗೆ, ವ್ಯಾಪಾರಕ್ಕೆ ಹೋಗಿ ಬರ್ರಿ ಬೇಗ. 3 ಅಂತಸ್ತಿನ ಈ ಮನಿ ಪೂರ, ನೋಡಿಕೊಳ್ಳಾಕ ಮೈದುನರು ಜೋಡ. ಮನದಾಗ ಏನೇನು ಬೇಡ ಚಿಂತಿ, ವ್ಯಾಪಾರಕ್ಕೆ ಹೋಗಿ ಬರ್ರಿ ಬೇಗ. ಬುತ್ತಿ ಕಟ್ತೇನ್ರಿ, ಬುತ್ತಿ ಕಟ್ತೇನ್ರಿ ನಾನು ನಿಮಗೆ, ವ್ಯಾಪಾರಕ್ಕೆ ಹೋಗಿ ಬರ್ರಿ ಬೇಗ.
ಪರಂ ಇರತಾಳ ನನ್ನ ಜೋಡಿ ಮನೇಲಿದೆ ಜೋಡೆತ್ತಿನ ಗಾಡಿ ನಾವಿಬ್ಬರು ಹೋಗ್ತೇವ್ರಿ ದೇವರಿಗೆ ಮನೆ ದೇವರ ಸ್ಮರಣೆಯ ಮಾಡಿ ಬುತ್ತಿ ಕಟ್ತೇನ್ರಿ ನಾನು ನಿಮಗೆ ವ್ಯಾಪಾರಕ್ಕೆ ಹೋಗಿ ಬರ್ರಿ ಬೇಗ ರೊಟ್ಟಿಯೊಳಗೆ ಪುಂಡಿ ಪಲ್ಲೆ ಖಾರ ಕಡ್ಲಿ ಉಸಳಿ ಗುರಳ್ಳಿ ಚಟ್ನಿ ಒಳಗೆ ಮೊಸರನ್ನ ಕಟ್ತೇನ್ರಿ ನಿಮಗೆ ಬಿಚ್ಚಿ ಉಣಬೇಕ್ರಿ ಹೊಟ್ಟೆ ಹಸಿದಾಗ ಬುತ್ತಿ ಕಟ್ತೇನ್ರಿ ನಾನು ನಿಮಗೆ ವ್ಯಾಪಾರಕ್ಕೆ ಹೋಗಿ ಬರ್ರಿ ಬೇಗ ವ್ಯಾಪಾರಕ್ಕೆ ಹೋಗಿ ನಿಲ್ಬೇಡ್ರಿ ಭಾಳ ದೇನ ನಿಮ್ಮ ನೆನಪ ಬರ್ತೈತಿ ನನಗೆ ದೇನ ಮರಡಿ ಬಸವಣ್ಣನ ಕರುಣೆಯಿಂದ ನಾಳೆ ಗಂಡ ಮಗನ ಬೇಡಿ ಬರ್ತೀನಿ ನಾನು ಬುತ್ತಿ ಕಟ್ತೇನ್ರಿ ನಾನು ನಿಮಗೆ ವ್ಯಾಪಾರಕ್ಕೆ ಹೋಗಿ ಬರ್ರಿ ಬೇಗ ಹಾಂ ನೋಡ್ರಿ ನಿಮಗಾಗಿ ಎಲ್ಲ ಕಟ್ಟಿದ್ದೀನಿ ಬುತ್ತಿಗಂತ ಸರಿಯಾಗಿ ಇಟ್ಕೊಳ್ರಿ ಪ್ರಾಣಕಾಂತ ನಮ್ಮ ಹೊಲದಾಗ ಬೆಳೆದಂಥ ಬಿಳ್ಜೋಳ ರೊಟ್ಟಿ ಸಜ್ಜಿ ರೊಟ್ಟಿ ಎಣ್ಗಾಯಿ ಬದ್ನಿಕಾಯಿ ಗುರೆಳ್ಳಿ ಹಿಂಡಿ ಶೇಂಗಾ ಚಟ್ನಿ ಕಡ್ಲಿ ಉಸಳಿ ಉಳ್ಳಾಗಡ್ಡಿ ಮೊಸರನ್ನ ಕಲಿಸಿ ನಿಮಗೆ ಚಂದ ಮಾಡಿ ಕಟ್ಟಿದ್ದೀನಿ ರೀ ತೊಗೊಳ್ರಿ ಬುತ್ತಿಗಂಟ ಹಾಂ ತಾಪಿ ನಿನ್ನ ಮಾತು ಎಷ್ಟು ರುಚಿ ಐತಿ ಹಂಗೆ ನಿನ್ನ ಕಟ್ಟಿದಂಥ ಬುತ್ತಿನೂ ರುಚಿ ಇರತೈತಿ ಇದು ನನಗೆ ಅಮೃತಕ್ಕೆ ಸಮಾನ ನೋಡು ಗಂಗಾ ಅಜ್ಜಿ ಕಡೆ ನೋಡು ಗಾಡಿ ಮೇಲೆ ದೊಡ್ಡ ಬಂಡಿ ಕುಡುಗೋಲು ಐತಿ ಅದನ್ನಾದರೂ ತೆಗೆದುಕೊಡುವಂಥ ಒಳಗು ಏನ್ರಿ ಪ್ರಾಣಕಾಂತ ಇದೆಂಥ ಸೋಜಿಗದ ಮಾತನ್ನು ಆಡ್ತಾಯಿದ್ದೀರಿ ಇಲ್ಲಿವರೆಗೆ ನೀವು ವ್ಯಾಪಾರಕ್ಕೆ ಹೋಗುವಾಗ ಇಂಥ ಕೊಡ್ಲಿ ಕುಡುಗೋಲು ಎಂದು ಒಯ್ದವ್ರಲ್ಲಂತ ಮತ್ತು ಈಗ ಯಾಕೆ ಒಯ್ತಾ ಇದ್ರಿ ಪ್ರಿಯ ಹಾಂ ನೋಡು ಗಂಗಾ ಇಷ್ಟು ದಿವಸ ದಾರಿ ಕಳ್ಳರ ಹಾವಳಿ ಇರಲಿಲ್ಲ ನೋಡು ಇತ್ತಿತ್ತಲಾಗಿ ಏನಾಗೈತೆ ಅಂದ್ರೆ ಜನ ದುಡ್ಯಾಕನ ತಯಾರಿಲ್ಲ ಅದು ತಮಗೆ ಏನಾಗೈತೆ ಅಂತಂದ್ರೆ ರೊಕ್ಕ ಬೇಕಂತಂದ್ರೆ ಹಿಂಗೆ ದರೋಡೆ ಮಾಡಿ ತಮ್ಮ ಹೊಟ್ಟೆ ತುಂಬ್ಕೋತಾರೆ ಅದಕ್ಕಾಗಿ ದಾರ್ಯಾಗ ತುಡುಗ್ರೇನಾದರೂ ಬಂದ್ರೆ ಅವ್ರನ್ನ ಕೊಡ್ಲಿ ಕೊಡುಗೋಲು ತೋರಿಸಿ ಓಡಿಸ್ಬೇಕಾಗ್ತೈತಿ ಅದಕ್ಕೆ ನೀನು ಕಾಳಜಿ ಮಾಡಬೇಡ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೋಬೇಕಾಗತಿ ಅದಕ್ಕಾಗಿ ಆ ಬಂಡಿ ಕೊಡ್ಲಿ ಹಾಗಾದ ನೋಡು ಕುಡುಗೋಲ ಕೈಯಾಗಿರ್ಬೇಕಷ್ಟೇ ಯಾಕಂದರೆ ರಕ್ಷಣೆ ಮಾಡಿಸ್ಕೊಳ್ಸಲುವಾಗಿ ತಿಳ್ಕೊ ನೀನು ತಿಳ್ಕೊಳಕ್ಕೆ ಹೋಗಬೇಡ ನಾ ಆರಾಮ್ ಹೋಗಿ ಬರ್ತೇನೆ ನೀ ಅದನ್ನು ತಂದು ಕೊಡುವಂಥವಳಾಗು ಆಗಲಿ ಪ್ರಾಣಪ್ರಿಯ ಈಗಲೇ ತಂದು ಕೊಡ್ತೀನಿ ತಾವು ಸ್ವಲ್ಪ ಹೊತ್ತು ಇಲ್ಲಿ ನಿಲ್ರಿ